ಆಪ್ಕಿ ಅದಾಲತ್ನಲ್ಲಿ ಭೋಜ್ಪುರಿ ಫಿಲ್ಮ್ಗಳ ಸೂಪರ್ ಸ್ಟಾರ್ ದಿನೇಶ್ ಲಾಲ್ ಯಾದವ್ ನಿರ್ಹುವಾ ಅವರ ಮೇಲಿರುವ ಆರೋಪವೆಂದರೆ ಇವರು ಅಶ್ಲೀಲತೆಯನ್ನು ಹರಡುತ್ತಾರೆ ಎಂಬುದು. ಈಗ ನೋಡಿ, ನೀವು ಹೇಳ್ತಾ ಇದ್ರಿ ಸಂದರ್ಭ ಬದಲಾಗ್ತಾ ಇದೆ ಅಂತ. ಆದ್ರೆ ನೋಡಿ, ಭೋಜ್ಪುರಿ ಸಿನಿಮಾನ ನೋಡೋರು ಮತ್ತೆ ಮಾತನಾಡೋರು 25 ಕೋಟಿ ಜನ ಇದ್ದಾರೆ ದೇಶದಲ್ಲಿ. ಆದ್ರೆ ನಿಮ್ಮ ಸಿನಿಮಾಗಳನ್ನ ನೋಡ್ಬೇಕಾದ್ರೆ ನಮಗೇನು ಕೇಳಿಸುತ್ತೆ ಅಂತಂದ್ರೆ ಸಯ್ಯ, ಗೋರಿ, ಖಟಿಯಾ, ಚೋಲಿ, ಬ್ಲೌಸ್. ಇದು ನಿಜವಾಗ್ಲೂ ಸರಿಯಾದ ಜಾಗ. ಈ ಸ್ಥಳದಲ್ಲಿ ಈ ಮಾತನ್ನ ಈ ಜಾಗದಲ್ಲಿ ಹೇಳ್ಬೋದು, ಇಡೀ ಪ್ರಪಂಚಕ್ಕೆ ಹೇಳ್ಬೋದು. ತುಂಬಾ ದೊಡ್ಡ ಪಿತೂರಿ ನಡೀತಾ ಇದೆ ಭೋಜ್ಪುರಿನ ಹಾಳು ಮಾಡೋಕೆ. ಅದರ ಹಿಂದೆ ಕಾರಣನೂ ಇದೆ. ನಮ್ಮ ಸಿನಿಮಾಗಳು 1 ಕೋಟಿಲಿ ತಯಾರಾಗುತ್ತೆ. ಬೇರೆ ಸಿನಿಮಾಗಳು 10 ಕೋಟಿ, 20 ಕೋಟಿ, 50 ಕೋಟಿ, 100 ಕೋಟಿಲಿ ಮಾಡ್ತಾರೆ. ಯಾವಾಗ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಆಗ್ತಾರಲ್ಲ ಭೋಜ್ಪುರಿ ಸಿನಿಮಾ, ಆಗ 100 ಕೋಟಿ ಸಿನಿಮಾ ಅಲ್ಲಿ ರಿಲೀಸ್ ಆದಾಗ ಆಗ ಅವ್ರು ಥಿಯೇಟರ್ ಅವ್ರಿಗೆ ಹೇಳ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಕಿ ಅಂತ. ಅವ್ರು ಹೇಳ್ತಾರೆ ಇಲ್ಲ, ನಿರವ ಅವ್ರ ಸಿನಿಮಾ ರಿಲೀಸ್ ಆಗಿದೆ ಅಂತ. ಆಗ ಅವ್ರು ಅನ್ಕೊಳ್ತಾರೆ ಇವ್ರು ಎಂಥ ಸಿನಿಮಾ ಮಾಡಿದ್ದಾರೆ, ಅವರಿಂದ ನಮ್ಮ ಇಂಥ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಮಾಡ್ತಿಲ್ಲ, ನೋಡಿ ಅವ್ರನ್ನ ನೋಡೋಣ ಇವರು ಎಂಥ ದೊಡ್ಡ ಸಿನಿಮಾ ಮಾಡಿದ್ದಾರೆ, ಯಾವ ಕ್ವಾಲಿಟಿಲಿ ಸಿನಿಮಾ ಮಾಡಿದ್ದಾರೆ ಅನ್ಕೊಳ್ತಾರೆ. ಇವ್ರನ್ನ ನಾವು ಡಿಗ್ರೇಡ್ ಹೇಗೆ ಮಾಡೋದು? ಡಿಗ್ರೇಡ್ ಮಾಡೋದಕ್ಕೆ ಮೀಡಿಯಾದಲ್ಲಿ, ಪ್ರತಿ ಇಂಟರ್ವ್ಯೂನಲ್ಲಿ, ಪ್ರತಿ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಭೋಜ್ಪುರಿನ ಅಶ್ಲೀಲ ಮಾತುಗಳನ್ನಾಡಿ ಹೇಳಿ ಅದನ್ನ ಈಗ ಹೇಗ್ ಮಾಡಿದ್ದಾರೆ ಅಂದ್ರೆ, ಇವತ್ತು ಇಡೀ ದೇಶ ತೀರ್ಮಾನ ಮಾಡ್ಲಿ, ಜನತೆ ತೀರ್ಮಾನ ಮಾಡ್ಲಿ, ಜಡ್ಜ್ ಅವ್ರು ತೀರ್ಮಾನ ಮಾಡ್ಲಿ, ನೀವು ತೀರ್ಮಾನ ಮಾಡಿ. ನೀವು ನಮ್ಮ ಹಾಡ್ ಮೇಲೆ ಆರೋಪ ಮಾಡಿದ್ರೆ ಅದರಲ್ಲಿ ಇರುತ್ತೆ ಸಯ್ಯ. ಹಾಗಿದ್ರೆ ಅವ್ರ ಹಾಡಲ್ಲಿ ಏನಿರುತ್ತೆ? ಅದು ಅಶ್ಲೀಲ ಅಲ್ಲ, ಅದು ಅಶ್ಲೀಲ ಅಲ್ಲ. ಅವ್ರ ಹಾಡುಗಳಲ್ಲಿ ಏನಿರುತ್ತೆ? ನಾವು ಕೇವಲ ನಮ್ಮ ಹಾಡಲ್ಲಿ ಏನ್ ತೋರಿಸಿದ್ವಿ ಅಂದ್ರೆ, ನಮ್ಮ ಹೆಂಡತಿ ಹೋಗೋದಕ್ಕೆ ಅವಳು ತಯಾರಿ ಆಗ್ತಾ ಇದ್ದಾಳೆ. ಅವಳು ಹೇಳ್ತಾಳೆ ನನ್ನ हाथ पहुंचत नहीं जाता रूक राजा जी, लगाए दें चोलिया के हुक राजा जी. ಕೈ ಎಟಕ್ಸ್ತಾ ಇಲ್ಲ ಅಂದ್ರೆ ಅವಳಿಗೆ ಸಹಾಯ ಗಂಡ ಅಲ್ದೆ ಬೇರೆ ಯಾರು ಮಾಡ್ತಾರೆ? ಆಗ ಅವಳು ಹೇಳ್ತಾಳೆ ಕೈ ಎಟಕ್ಸ್ತಿಲ್ಲ ಬಾ ಹಾಕು ಅಂತ. ಒಂದ್ ವೇಳೆ ಇದನ್ನ ಅಷ್ಟಿಲ್ಲ ಅಂತ ಹೇಳಿದ್ರೆ ಅವ್ರೇನು ಕೇಳ್ತಾರೆ? चोली के पीछे क्या है चुनरी के नीचे. ಅಯ್ಯೋ ಅಣ್ಣ, ನಾವು ಭೋಜ್ಪುರಿಲಿ ಕೇವಲ ಹೂಕ್ ಬಗ್ಗೆ ಮಾತಾಡ್ತಿದೀವಿ, ನೀವೇನ್ ಮಾತಾಡ್ತಿದ್ದೀರಾ ಹೇಳಿ? ನೀವು ಭೋಜ್ಪುರಿನಲ್ಲಿ ಏನ್ ಮಾತಾಡ್ತಿರಲ್ಲ ಅದರ ಒಂದೆರಡು ಎಕ್ಸಾಂಪಲ್ಗಳನ್ನ ಕೊಡ್ತೀನಿ ಕೇಳಿ. ಇದು ಭೋಜ್ಪುರಿನಲ್ಲಿದೆ, ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಗೆಳತಿಯ ಮೂರ್ಖತನ ರಾತ್ರಿ 1:30 ಗಂಟೆ. जवानिया का मेल रात 1:30 बजे. ಕಡಿಮೆ ಅಂತ ಹೇಳಿದ್ರು, ಭೋಜ್ಪುರಿನಲ್ಲಿ 1:30 ಗಂಟೆ ಕಡಿಮೆನೇ ಅಲ್ವಾ? ನಮ್ಮೇಲೆ ಯಾರು ಆರೋಪ ಮಾಡ್ತಾರೋ ಅವ್ರೇನು ಹೇಳ್ತಾರೆ? सुबह से लेकर शाम तक, शाम से लेकर सुबह तक प्यार करो, मुझे प्यार करो. ಭೋಜ್ಪುರಿನಲ್ಲಿ 1:30 ಗಂಟೆ ಅಂತ ಹೇಳಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಯ್ತಲ್ಲ. ಭೋಜ್ಪುರಿನ ಅಶ್ಲೀಲತೆಗೆ ಹೋಲಿಸ್ಬಿಟ್ರಲ್ಲ. ಇಲ್ಲಿ ಸಂಜೆಯಿಂದ ಬೆಳಿಗ್ಗೆ ತನಕ, ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತನಕ ನಾವ್ ಅಶ್ಲೀಲನಾ ಅಥವಾ ಅವರಾ? ಆದ್ರೆ ಭೋಜ್ಪುರಿನಲ್ಲಿ ಹೇಳ್ತಾರಲ್ಲ, पलंग पे आजा चाहे तो नीचे तकिया लगा ले. ಈಗ ನೋಡಿ, ನನ್ಗಿವತ್ತು ಸರಿಯಾದ ವೇದಿಕೆ ಸಿಕ್ಕಿದೆ. ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಭೋಜ್ಪುರಿ ಮಾತಾಡೋರಿದಿರೋ, ಅರ್ಥ ಮಾಡ್ಕೊಳ್ಳೋರಿದಿರೋ ಅವ್ರ ಪರವಾಗಿ ನಾನಿವತ್ತು ಉತ್ತರ ಕೊಡ್ತೀನಿ. ನಾವು ಕೇವಲ ಅಷ್ಟನ್ನೇ ಹೇಳ್ತಿದ್ವಿ, ಅವ್ರು ಹೇಳ್ತಾ ಇದ್ದಾರೆ छत पे सोया था बहनोई, मैं तन्ने समझ के सो गई, मुझको राणा जी माफ करना, गलती मारे से हो. ಈಗ ಈ ಪೂರ್ತಿ ಜನತೆಯ ತೀರ್ಮಾನ, ಜಡ್ಜ್ ಅವರು, ನೀವು ಮತ್ತೆ ಇಡೀ ಪ್ರಪಂಚ ತೀರ್ಮಾನ ಮಾಡಿ ನಾವು ಮಂಚಕ್ಕೆ ಕರೆದ್ವಿ ಅಂದ್ರೆ ನಾವು ಅಶ್ಲೀಲ ಅಂದ್ರೆ
ಮತ್ತೆ ಮಹಡಿ ಕರೆದ್ರಲ್ಲ ಅವ್ರು ಒಳ್ಳೆಯವರಾ? ಆದ್ರೆ ನೀವು ಬರೀ ಮಂಚಕ್ಕೆ ಕರೀತಾ ಇಲ್ಲ, ನೀವು ಏನ್ ಹೇಳ್ತಾ ಇದ್ದೀರಾ ಅಂದ್ರೆ सैया छोड़ दो तू खटिया तोड़ देगा रे। ನೋಡಿ, ನಾವೇನು ಹೇಳ್ತಿದೀವಲ್ಲ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಬೇರೆ ಏನು ಹೇಳ್ತಾ ಆದ್ರೆ ಇಲ್ಲ. ನೀವು ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀರಾ. ಇಲ್ಲ ಜಡ್ಜ್ ಅವ್ರೆ, ನಾವು ಜಾಸ್ತಿ ಹೇಳ್ತಾ ಇದೀವ, ಬೇರೆಯವ್ರು ಜಾಸ್ತಿ ಮಾಡ್ತಾ ಇದಾರ? ನೀವೇ ತೀರ್ಮಾನ ಮಾಡ್ಬಿಡಿ. ನೋಡಿ, ಯಾವುದೇ ಭೋಜ್ಪುರಿ ಸಿನಿಮಾದಲ್ಲಿ ಹೀರೋಯಿನ್ನ ಎದೆ ಬಡಿತ ತೋರಿಸೋದಿಲ್ವೋ ಅಲ್ಲಿ ತನಕ ಸಿನಿಮಾ ಪೂರ್ತಿ ಆಗೋದಿಲ್ಲ. ತುಂಬಾ ಸಲ ತೋರಿಸ್ತಾರೆ. ಹಾಗ ನನ್ಗೆ ಅರ್ಥ ಆಯ್ತು ಬಿಡಿ ಸರ್, ಅವರು ಏನ್ ಹೇಳ್ತಾ ಇದಾರೆ ಅಂತ ನನ್ಗೆ ಅರ್ಥ ಆಯ್ತು. ನಮ್ಮ ಹಾಡುಗಳಲ್ಲಿ ಹೇಗಿದೆ ಅಂದ್ರೆ ಅದು छुवेला त छुवते धड़क जाले छतिया. ಅಲ್ಲ, ಭೋಜ್ಪುರಿನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೊದಲನೇ ಸಾರಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನ ಟಚ್ ಮಾಡಿದಾಗ ಒಂಥರ ಶಾಕ್ ಆಗತ್ತಲ್ಲ, ಹೃದಯ ಧಕ್ ಅಂತ ಅನ್ಬಿಡ್ತಲ್ಲ. ಒಂದ್ ವೇಳೆ ಇದು ಅಷ್ಟಿಲ್ಲ ಅಂದ್ರೆ ಮತ್ತೆ ಅವ್ರು ಹೇಳ್ತಾರಲ್ಲ ಕಿ सैया ने देखा मुझे ऐसे. ಯಾರು ಅಷ್ಲಿಲ್ಲ? ಇವತ್ತು ಇದು ಇಲ್ಲಿ ತೀರ್ಮಾನ ಆಗ್ಲೇಬೇಕು, ಯಾರು ಅಷ್ಲಿಲ್ಲ ಅಂತ. ನಾವಾ ಅಥವಾ ಅವ್ರ? ಬೇರೆ ಯಾರೆಲ್ಲ ಮಾಡ್ತಾ ಇದ್ದಾರೋ? ನಾವು ಕೇವಲ ಏನು ಹೇಳ್ತಿದ್ದಾರೆ ಅಂದ್ರೆ, ಅಣ್ಣ ಲವರ್ ಒಂದ್ ವೇಳೆ ಟಚ್ ಮಾಡಿದ್ರೆ ಧಕ್ ಅಂತ ಆಯ್ತು ಅವ್ಳು ಟಚ್ ಮಾಡಿದ್ದಕ್ಕೆ. ಇದು ಯಾವ ಕಡೆಯಿಂದ ಅಶ್ಲೀಲ ಅನಿಸ್ತಾ ಇದೆ? ಅಶ್ಲೀಲ ಯಾವುದು ಅಂದ್ರೆ ಸಯ್ಯಾನೆ ದೇಖಾ ಮುಜೆ ಐಸೆ ಹೇ. ನನಗನ್ಸುತ್ತೆ ಇವತ್ತು ನಿಮ್ಗೆಲ್ಲ ಗೊತ್ತಾಗುತ್ತೆ ಭೋಜ್ಪುರಿನ ಅಶ್ಲೀಲ ಅಂತ ಬ್ರ್ಯಾಂಡ್ ಮಾಡಿ ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಅಲ್ಲ, ನೀವು ನಿಮ್ಮ ಹೀರೋಯಿನ್ಗೆ ಹೇಳ್ತೀರಾ ನಿನ್ನ लिपस्टिक का स्वाद चखा दे। ಹೆಸರು ಸಿಂಧೂರ, ಆದ್ರೆ ನೆಕ್ಕೋದು ಲಿಪ್ಸ್ಟಿಕ್ನ. ಮಾತ್ ಇಷ್ಟೇ ಸರ್, ನಾನು ಇನ್ನೆಷ್ಟು ಕ್ಲಾರಿಟಿ ಕೊಡ್ಲಿ? ಮತ್ತೆ ನೀವು ಕ್ಲಾರಿಟಿ ಕೇಳ್ದ ಹಾಗೆಲ್ಲ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಮತ್ತೆ ಬೇರೆಯವರೆಲ್ಲ ಬಚಾವಾಗ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಅವರು ಹೇಳ್ತಿದಾರೆ ಅಂದ್ರೆ, ಸರಿ ನೀವು ನನಗೆ ಈಗ ಹೇಳಿ ಏನಂದ್ರೆ ಲಿಪ್ಸ್ಟಿಕ್ನ ಟೇಸ್ಟ್ ಹೇಗಿರುತ್ತೆ ಅಂತ. ಅಂದ್ರೆ ಅದು ಯಾವ ಫ್ಲೇವರ್ ಹೇಳಿ? ಅಂದ್ರೆ ಏನ್ ತಿಳ್ಕೋಬೇಕು ಅಂದ್ರೆ ಅದು ಮಾವಿನ ಹಣ್ಣಿಂದ ಅಥವಾ ಲೀಚಿ ತರದ್ದ? ಮತ್ತೆ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಸೀದಾ ಲವರ್ ಬಗ್ಗೆ ಏನೇನೋ ಹೇಳ್ಬಿಟ್ರು. ಪ್ರೇಯಸಿನೇ ಹಿಂದೆ ಇಟ್ರು ಅಶ್ಲೀಲ ಅಲ್ಲ, ನಾವು ಕೇವಲ ಫ್ಲೇವರ್ ಬಗ್ಗೆ ಮಾತಾಡಿದ್ರೆ ಇಲ್ಲ, ಅಶ್ಲೀಲ. ನೀವು ಹೇಳೋ ಮಾತು ಸರಿಯಾಗಿದೆ, ಅಲ್ಲೂ ಆಗುತ್ತೆ, ಎದೆ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆದ್ರೆ ಜನ ಹೇಳ್ತಾರೆ ಭೋಜ್ಪುರಿ ಸಿನಿಮಾಯಿಂದ ನಾವು ಕಲ್ತ್ವಿ ಅಂತ. ನೋಡಿ, ಹೀಗೆ ಆಗತ್ತೆ ಅಲ್ವಾ? ಇದು ಎಷ್ಟು ದೊಡ್ಡ ಸುಳ್ಳು. ಮೊದಲು ಹಿಂದಿ ಸಿನಿಮಾ ಆಗ್ತಿತ್ತಾ ಅಥವಾ ಭೋಜ್ಪುರಿದ? ಹಿಂದಿ ಸಿನಿಮಾಗಳನ್ನ ನೋಡಿ, ಹಿಂದಿ ಹೀರೋಗಳನ್ನ ನೋಡಿ ನಾವು ಹೀರೋ ಆಗಿದ್ದೀವಿ. ನಾವು ಗೋವಿಂದಾಜಿ ಅವ್ರನ್ನ ನೋಡಿದ್ವಿ, ನಾವು ಅಕ್ಷಯ್ ಕುಮಾರ್ ಜಿ ಅವ್ರನ್ನ ನೋಡಿದ್ವಿ, ನಾವು ಅವ್ರನ್ನೆಲ್ಲ ನೋಡಿ ಇಲ್ಲಿಗೆ ಬಂದಿದೀವಿ. ನೀವು ನನಗೆ ಹೇಳಿ, ನಿಮ್ದು ಯಾವ್ದಾದ್ರೂ ಒಂದೇ ಒಂದು ಸಿನಿಮಾ ಇದೆಯಾ ಆ ಸಿನಿಮಾದಲ್ಲಿ ಫಸ್ಟ್ ನೈಟ್ ಇಲ್ಲದೆ ಇರುವಂಥದ್ದು? ಬೆಡ್ರೂಮ್, ಪಲ್ಲಂಗ, ಹೊದಿಕೆ ಇದೆಲ್ಲವೂ ಪರ್ಮನೆಂಟ್ ಆಗಿರುತ್ತೆ. ಒಂದು ಸಿನಿಮಾ ಇತ್ತು, ನೀವೆಲ್ಲರೂ ನೋಡೇ ಇರ್ತೀರಾ, ರಾಜ ಹಿಂದೂಸ್ತಾನಿ. ಅದರಲ್ಲಿ ಹೀರೋಯಿನ್ ತಂದ ಕೇಳ್ತಾರೆ ಏನಂದ್ರೆ, ರಾಜ ನಿನ್ ಮದ್ವೆ ಆಗಿದ್ಯಾ? ಆಗ ಅವನು ಹೇಳ್ತಾನೆ, ಇಲ್ಲ ಸಾರ್, ನಾನು ಹುಡುಕೋ ಹುಡುಗಿ ಸಿಕ್ಕಿಲ್ಲ. ನೀವ್ ಯಾವಾಗ್ಲೂ ಕನ್ಸಲ್ಲೇ ಇರ್ತೀರಾ, ನಿಮ್ಮನ್ನ ಮದ್ವೆ ಆಗೋದಕ್ಕೆ ರಾಜ್ಕುಮಾರಿ ಬರ್ತಾಳೆ ಅಂತ. ಅವನು ಹೇಳ್ತಾನೆ, ಬರ್ತಾಳೆ ಸಾರ್, ನಾವು ಕನಸು ಕಾಣೋ ಹುಡುಗಿ ಬಂದೇ ಬರ್ತಾಳೆ ಅಂತ. ಅದು ನೋಡಿದ್ಮೇಲೆ ನಮ್ಗನ್ಸ್ತು ನಮಗೂ ಕೂಡ ಕನಸಿನ ರಾಣಿ ಸಿಗ್ತಾಳೆ ಅಂತ. ಆಮೇಲೆ ನಾವು ಸರ್ ನಿರವ್ವ ಹಿಂದೂಸ್ತಾನಿ ಮಾಡಿದ್ವಿ. ಅದರಲ್ಲಿ ನಿರವ್ವ ತನ್ನ ಕನಸಿನ ರಾಣಿನ ಹುಡುಕ್ತಾ ಹೋಗ್ತಾನೆ ಮುಂಬೈಗೆ ಹೋದ್ಮೇಲೆ ತನ್ನ ಕನಸಿನ ರಾಣಿ ಸಿಗ್ತಾಳೆ. ಕನಸಿನ ರಾಣಿನ ಕರ್ಕೊಂಡು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಯ ಕಲ್ಚರ್, ಆ ಭೋಜ್ಪುರಿಯ ಕಲ್ಚರ್ ಹೇಗಿತ್ತು ಅಂದ್ರೆ, ಅವಳು ಸಿಟಿಯ ಹುಡುಗಿಯಾಗಿದ್ಲು, ಹಳ್ಳಿಗೆ ಹೊಂದ್ಕೊಂಡ್ಲು. ಅವ್ರ ಅಪ್ಪ ಬಂದ್ರು ಕೂಡ ಅವ್ರು ಗುರುತಿಡಿಯೋಕ್ಕಾಗ್ಲಿಲ್ಲ, ಇವಳು ನನ್ ಮಗಳೇನಾ ಅಂತ. ಜೀವನ ಪೂರ್ತಿ ಇವಳನ್ನ ಸುಧಾರ್ಸಕ್ಕಾಗ್ಲಿಲ್ಲ. ನೀವ್ ಹೇಗ್ ಸುಧಾರಿಸಿದ್ರಿ? ಭೋಜ್ಪುರಿಯವರು ಎಂತ ಕೆಲ್ಸ ಆದ್ರೂ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅಂದೆ. ಆ ಸಿನಿಮಾದಲ್ಲಿ ದೊಡ್ಡ ಕನ್ಸನ್ನ ಹೇಗ್ ಕಾಣ್ಬೇಕು ಅಂತ ಹೇಳ್ಕೊಟ್ವಿ. ಒಂದು ಹಳ್ಳಿಯ ಹುಡುಗ
ತುಂಬಾನೇ ಬಡತನದಲ್ಲಿರೋನು ಹೇಗೆ ಯೋಚನೆ ಮಾಡಕ್ ಸಾಧ್ಯ ತನ್ನ ಕನಸಿನ ರಾಣಿ ಸಿಗೋವರೆಗೂ ಅವ್ನು ಮದ್ವೆ ಆಗಲ್ಲ ಅಂತ. ದೊಡ್ಡದಾಗಿ ಯೋಚಿಸೋದು, ದೊಡ್ಡದಾಗಿ ಕನ್ಸು ಕಾಣೋದು ಅದು ಸಿನಿಮಾ ಕಲಿಸುತ್ತೆ. ಅದಾದ್ಮೇಲೆ ಅದರಲ್ಲಿ ಆಧ್ಯಾತ್ಮ ಕೂಡ ಇದೆ. राह में निकल चला ये राही मंजिल जाने कहां भेटाई, समय से पहले भाग से ज्यादा कुछ ना मिल पाई. ಸಮಯಕ್ಕಿಂತ ಬೇಗ ಹಣೆ ಬರಕ್ಕಿಂತ ಜಾಸ್ತಿ ಏನು ಸಿಗೋಲ್ಲ. ನೀವು ನಿಮ್ಮ ಕೆಲಸನ ಮಾಡ್ತಾ ಹೋಗಿ, ನಿಮ್ಗೆ ಏನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗುತ್ತೆ. ನಿರ್ವಾ ಅವರೇ, ನೀವು ತುಂಬಾನೇ ಕಷ್ಟಪಟ್ರಿ ಸಿನಿಮಾಗಳಲ್ಲಿ ವಲ್ಗಾರಿಟಿನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ. ಆದ್ರೆ ನಿಜ ಏನು ಅಂತಂದ್ರೆ ಭೋಜ್ಪುರಿ ಸಿನಿಮಾಗಳಲ್ಲಿ ಅಶ್ಲೀಲತೆ ಇದೆ. ನೀವೀಗ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಸಭ್ಯತೆ ತರುವಂತ ಪ್ರಯತ್ನ ನೀವು ಮಾಡಬೇಕು. ಸರ್, ಈಗಷ್ಟೇ ಸರ್ ಆರೋಪ ಹೊರಿಸಿದ್ರು ವಲ್ಗಾರಿಟಿ ಬಗ್ಗೆ. ನೀವು ಬಾಲಿವುಡ್ ಕಡೆ ಬೆರಳ್ ಮಾಡಿ ತೋರಿಸಿದ್ರಿ. ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅವರು ಇಂಥ ವರ್ಡಿಂಗ್ಸ್, ಇಂಥ ಸಾಂಗ್ಸ್ನೆಲ್ಲ ನೋಡಿದ್ರೆ ಅವ್ರ ಮೈಂಡ್ ಸೆಟ್ ಯಾವ ತರ ಆಗ್ಬೇಕು ಸರ್? ನೀವು ಪ್ರಶ್ನೆ ಕೇಳಿದ್ದು ತುಂಬಾ ಚೆನ್ನಾಗನ್ನಿಸ್ತು. ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾನ್ ಯಾರಿಗೂ ನೀವು ತಪ್ಪು ಅಂತ ಹೇಳಿಲ್ಲ. ಅವ್ರು ತಪ್ಪಾಗಿದ್ರೆ ನಾನೇನ್ ಹೇಳ್ದೆ ಅಂದ್ರೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡಿದ್ರೆ ಅದು ಯಾವುದೇ ಇಂಡಸ್ಟ್ರಿ ಆಗಿರ್ಲಿ ಅದು ಹಾಗಾಗತ್ತೆ. ಈಗ ನೀವು ಚೂಸ್ ಮಾಡಬೇಕು, ನೀವು ಏನ್ ನೋಡ್ಬೇಕು ಅಂತ, ನಿಮ್ ಮಕ್ಕಳಿಗೆ ಏನ್ ತೋರಿಸ್ಬೇಕು ಅಂತ. ಪವನ್ ಸಿಂಗ್ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಏನಂದ್ರೆ, ನಾನು 500ಕ್ಕಿಂತ ಹೆಚ್ಚು ದೇವಿ ಭಜನೆಗಳನ್ನ ಹಾಡಿದ್ದೀನಿ. ಅದನ್ನ ಯಾಕೆ ಕೇಳಲ್ಲ ನೀವು? ಲಾಲಿಪಾಪ್ ಯಾಕೆ ಕೇಳ್ತೀರಾ? ನಾವ್ ಎಲ್ಲಿಗೆ ಹೋದ್ರು, ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಅಲ್ಲಿ ಹಾಡಾಡ್ತಾರೆ. ಕಮರಿಯಾ ಹಹ ಕಮರಿಯಾ ಹಹ ಕಮರಿಯಾ ಕರೇಲಾ ಪಾಲಾಪ್ ಲಾಲಿಪಾಪ್ ಲಾಗೇಲು. ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಅದು ಎಲ್ಲಾನೂ ಇದೆ ನಿಮ್ಗೆ ಲಭ್ಯ. ನೀವು ಚೂಸ್ ಮಾಡ್ಕೋಬೇಕು ನಿಮಗೇನ್ ಬೇಕು ಅಂತ. ನನ್ಗೂ ಗೊತ್ತಿದೆ ಬಿಹಾರಲ್ಲಿ ಹೇಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅಂತ, ಮತ್ತೆ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಆಸ್ ಅ ಬಿಹಾರಿ ನನ್ಗಿದನ್ನ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಏನು ಅಂದ್ರೆ, ಬಿಹಾರಿ ಜನರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅನ್ನೋ ವಿಷಯನ ನೀವೇ ಪ್ರಮೋಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಮಾಡ್ತಾರೆ ಸರ್? ನಾನು ಪ್ರಮೋಟ್ ಮಾಡಿದ್ದೀನಿ. ಇವತ್ ನಾನ್ ನಿಮ್ಗೆ ಹೇಳ್ತೀನಿ, ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಗೆ ಒಂದ್ ವೇಳೆ ಇದನ್ನ ಹೇಳ್ಬೇಕನ್ಕೊಂಡ್ರೆ ಅದು ನೀವು ಬಿಹಾರಿ ಆಗಿದ್ದೀರಾ, ನೀವ್ ಭೋಜ್ಪುರಿಯವರು. ಈ ಮಾತಿಂದ ನೀವ್ ಯಾವತ್ತೂ ನಾಚಿಕೆ ಪಡ್ಕೋಬೇಡಿ. ನೀವು ಇದನ್ ಹೇಳಿ, ನೀವ್ ನೋಡ್ಬೇಕಾ? ನಮ್ ಕಡೆ ಹೋಗಿ ನೋಡಿ, ನಾನಾಗ್ಲೇ ಮಾಡಿದ್ದೀನಿ. ನೀವ್ ನೋಡ್ಬೇಕಾ? ಆಲ್ರೆಡಿ ಇದೆ ಅದು. ಒಂದ್ ವೇಳೆ ಅದು ಹಿಂದಿಲಾಗಿದ್ರೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ತಿತ್ತು. ಅದರಲ್ಲಿ ಒಂದು ಹಾಡಿದೆ, ಮರೂನ್ ಕಲರ್ ಸಿಡಿಯಾ, ಅದು ಇಡೀ ಪೃಥ್ವಿನಲ್ಲೇ ಟ್ರೆಂಡ್ ಆಗ್ತಾ ಇದೆ. ನೀವದನ್ನ ನೋಡಿರ್ತೀರಾ. ನೀವು ಅವ್ರಿಗೆ ಹೇಳಿ, ಅದು ಹಾಗಲ್ಲ. ಅವ್ರು ಕಷ್ಟಪಟ್ಟು ತುಂಬಾ ಪ್ರಯತ್ನ ಪಡ್ತಿರ್ತಾರೆ ನಿಮ್ಮನ್ನ ಕೆಳಗಡೆ ತಳ್ಳಬೇಕು ಅಂತ. ಆದ್ರೆ ನೀವು ಗರ್ವದಿಂದ ಹೇಳಿ, ನಾನ್ ಹೇಳ್ತೀನಿ ಎಲ್ಲೇ ಹೋದ್ರು ಕೂಡ, चाहे रहिया बॉम्बे दिल्ली, चाहे रहिया मसूरी में, लिखिया पढ़िया कोनो भाषा बतिया भोजपुरी में.